ಗುಜರಾತ್ನಲ್ಲಿ ಅನೈತಿಕ ಸಂಬಂಧ ಶಂಕೆ ಪತ್ನಿಯನ್ನ ಹತ್ಯೆ ಮಾಡಲಾಗಿದೆ. ತಮ್ಮ ಬಂಗಲೆಯ ಮರದ ಪೆಟ್ಟಿಗೆಯಲ್ಲಿ ಶವ ಇಟ್ಟ ಪತಿ, ಮರದ ಪೆಟ್ಟಿಗೆಗೆ ಮರಳು ತುಂಬಿ ಮೃತದೇಹವಿಟ್ಟ ಪತಿ. ಕೊಲೆ ಬಳಿಕ ಪತ್ನಿ 4 ದಿನದಿಂದ ನಾಪತ್ತೆ ಅಂತ ದೂರು ಕೊಟ್ಟಿದ್ದಾರೆ ಪತಿ. ದೂರು ಕೊಟ್ಟ 2 ದಿನದ ಬಳಿಕ ವಿಶಾಲ್ ಸಾಲ್ವಿ ನಾಪತ್ತೆಯಾಗಿದ್ದ. ಪೊಲೀಸರು ಮನೆಗೆ ಬಂದಾಗ ತಂದೆ ಪತ್ರ ಕೊಟ್ಟ ಪುತ್ರ. ಪತ್ರದಲ್ಲಿ ಶಿಲ್ಪಾಳನ್ನ ಕೊಲೆಗೈದಿದ್ದನ್ನ ಒಪ್ಪಿಕೊಂಡಿದ್ದ ಪತಿ. ಸೂರತ್ ಗ್ರಾಮೀಣ ಪ್ರದೇಶದಲ್ಲಿ ವಿಶಾಲ್ ಬಂಧನ ಮಾಡಲಾಗಿದೆ. ಇದು ಗುಜರಾತ್ನಲ್ಲಿ ನಡೆದಿರುವಂತಹ ಆಘಾತಕಾರಿ ಘಟನೆ. ಅನೈತಿಕ ಸಂಬಂಧದ ಶಂಕೆ ಪತ್ನಿಯನ್ನ ಹತ್ಯೆ ಮಾಡಿದ ಪಾಪಿ ಪತಿ. ತಮ್ಮ ಬಂಗಲೆಯ ಮರದ ಪೆಟ್ಟಿಗೆಯಲ್ಲಿ ಶವ ಇಟ್ಟ ಪತಿ, ಮರದ ಪೆಟ್ಟಿಗೆಗೆ ಮರಳು ತುಂಬಿ ಮೃತದೇಹವನ್ನ ಇಟ್ಟಂತಹ ಪತಿ. ಕೊಲೆ ಬಳಿಕ ಪತ್ನಿ 4 ದಿನದಿಂದ ನಾಪತ್ತೆ ಅಂತ ದೂರು ಕೂಡ ಕೊಟ್ಟಿದ್ದ. ದೂರು ಕೊಟ್ಟ 2 ದಿನದ ಬಳಿಕ ವಿಶಾಲ್ ಸಾಲ್ವಿ ನಾಪತ್ತೆಯಾಗಿದ್ದ. ಪೊಲೀಸರು ಮನೆಗೆ ಬಂದಾಗ ತಂದೆ ಪತ್ರ ಕೊಟ್ಟ ಪುತ್ರ. ಆ ಪತ್ರದಲ್ಲಿ ಕೊಲೆ ಮಾಡುವುದನ್ನ ಒಪ್ಪಿಕೊಂಡಿದ್ದಾನೆ ಪತಿ. ಬಳಿಕ ಕುಲಂಕುಷವಾಗಿ ತನಿಖೆ ಕೈಗೊಂಡ ಪೊಲೀಸರು ಆರೋಪಿಯನ್ನ ಸೂರತ್ ಗ್ರಾಮೀಣ ಪ್ರದೇಶದಲ್ಲಿ ಬಂಧನ ಮಾಡಿದ್ದಾರೆ. ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. ಪತ್ನಿಯ ಶೀಲದ ಮೇಲೆ ಶಂಕಿಸಿ ಕೊಲೆ ಮಾಡಿದ್ದಾನೆ ಪಾಪಿ ಪತಿ. ಇದೀಗ ಪೊಲೀಸರು ಎಲ್ಲ ಆಯಾಮದಲ್ಲೂ ತನಿಖೆ ಕೈಗೊಂಡಿದ್ದಾರೆ.